ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ಚಿಕ್ಕಬಳ್ಳಾಪುರದಲ್ಲಿ ಇರ್ತಕ್ಕಂಥ ರಂಗಸ್ಥಳ ಅಂತ ಆ ದೇವಸ್ಥಾನವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ರಂಗಸ್ಥಳದಲ್ಲಿ ರಂಗನಾಥ ಸ್ವಾಮಿ ನೆಲೆಸಿದ್ದಾರೆ. ಓಕೆನಾ? ಇದು ನಿಮಗೆ ಬೆಂಗಳೂರಿಂದ ಬಂದರೆ 60 ಕಿಲೋಮೀಟರ್ಸ್ ಆಗುತ್ತೆ. ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರದಿಂದ ಬಂದರೆ 6 ಕಿಲೋಮೀಟರ್ಸ್ ಆಗುತ್ತೆ. ಚಿಕ್ಕಬಳ್ಳಾಪುರದಿಂದ ಗೌರಿಬಿದನೂರು ರೋಡಲ್ಲಿ ಹೋದರೆ ನಿಮಗೆ ತಿಪ್ಪಿನಹಳ್ಳಿ ಅಂತ ಒಂದು ಬರುತ್ತೆ ಊರು. ಅಲ್ಲಿ ನೀವು ರೈಟ್ಗೆ ಅಲ್ಲೇ ಹಾಕಿರ್ತಾರೆ ರಂಗಸ್ಥಳಕ್ಕೆ ದಾರಿ ಅಂತ. ಅಲ್ಲಿ ಒಂದು ಆರ್ಚು ಸಿಕ್ಕುತ್ತೆ. ನೀವು ರೈಟ್ ಬಂದರೆ ಈ ಪ್ಲೇಸ್ಗೆ ನೀವು ಬರ್ಬೋದು. ನಾವು ಇಲ್ಲಿ ಹೋಗಿರ್ತಕ್ಕಂಥ ಟೆಂಪಲಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ, ಇಲ್ಲಿ ಶ್ರೀದೇವಿ ಭೂದೇವಿ ಸಮೇತರಾಗಿ ಆ ರಂಗನಾಥ ಸ್ವಾಮಿ ನೆಲೆಸಿದ್ದಾರೆ ಅಂತ. ಓಕೆನಾ? ತುಂಬಾ ಹಳೆ ಕಾಲದ ದೇವಸ್ಥಾನ ಆಗಿದೆ ಇದು. ಇದು ರಾಮನ ಪಟ್ಟಾಭಿಷೇಕ ಸಮಯದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರಂತೆ. ಇಲ್ಲಿ ಆದಿಶೇಷನ ಮೇಲೆ ಸ್ವಾಮಿ ರಂಗನಾಥ ಸ್ವಾಮಿ ಮಲಗಿರೋದು. ಅಂದರೆ ವೈಕುಂಠದಲ್ಲಿ ಹೇಗಿರ್ತಾರೋ ಅದೇ ರೀತಿಯಾಗಿ ಇಲ್ಲಿ ನಿಮಗೆ ರಂಗನಾಥ ಸ್ವಾಮಿನ ನೋಡ್ಬೋದು. ಓಕೆನಾ? ಇಲ್ಲಿ ದೇವರ ಸುತ್ತಮುತ್ತ ಅಂದರೆ ರಂಗನಾಥ ಸ್ವಾಮಿ ಮಲಗಿರೋ ಸುತ್ತಮುತ್ತ ಬ್ರಹ್ಮ, ಮಹೇಶ್ವರ, ಕಲ್ಪವೃಕ್ಷ, ಕಾಮಧೇನು ಈ ಥರ ಅನೇಕ ನೀವು ಅಂದರೆ ದೇವರ ವಿಗ್ರಹಗಳನ್ನು ನೋಡಬಹುದು. ಇಲ್ಲಿ ಫೋನ್ ಅಲೋ ಇಲ್ಲದೆ ಇರೋದ್ರಿಂದ ಒಳಗಡೆ ನಾನು ನಿಮಗೇನು ತೆಕ್ಕೊಂಡಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಹೋಗಿ ಅವ್ರ ಹತ್ರನೇ ಮಾತಾಡಿ ತೆಗೆದು ತೋರಿಸ್ತೇನೆ. ಇಲ್ಲಿ ರಂಗನಾಥ ಸ್ವಾಮಿ ದೇವರ ಅಲ್ಲಿ ಹತ್ರ ಒಂದು ಕಿಂಡಿ ಇದೆ ಹೊರಗಡೆ. ಅದು ಸಂಕ್ರಾಂತಿ ಟೈಮಲ್ಲಿ ಬರ್ತಕ್ಕಂಥ ಕಿರಣಗಳು ಡೈರೆಕ್ಟ್ ದೇವರ ಪಾದಕ್ಕೆ ತಾಕುತ್ತಂತೆ. ಇದು ನಮಗೆ ಅಲ್ಲಿ ಹೋದಾಗ ನಮಗೆ ಪುರೋಹಿತರು ಹೇಳಿದ ಮಾತು. ಇದು ಡೈರೆಕ್ಟ್ ಕಾಲಿಗೆ ಬೀಳುತ್ತಂತೆ. ಇಲ್ಲಿ ಸುಮಾರು ಪ್ಲೇಸಸ್ ನೋಡ್ಬೋದು ನೀವು ಚಿಕ್ಕಬಳ್ಳಾಪುರಕ್ಕೆ ಬಂದರೆ. ಅದರಲ್ಲಿ ಇದು ಒಂದು ರಂಗಸ್ಥಳ. ತುಂಬಾ ಚೆನ್ನಾಗಿದೆ. ಏನೋ ಒಂಥರ ತುಂಬಾ ಪೀಸ್ಫುಲ್ ಆಗಿರುತ್ತೆ ಅಲ್ಲಿ ಹೋದರೆ. ತುಂಬಾ ಚೆನ್ನಾಗಿದೆ ಇದು. ನಮ್ಮ ಇಂಡಿಯಾನ ಕಂಟ್ರಿ ಆಫ್ ಟೆಂಪಲ್ಸ್ ಅಂತಲೇ ಕರಿತೀವಲ್ವ, ಅದರಲ್ಲಿ ಇದು ಒಂದು ರಂಗಸ್ಥಳ ಅನ್ನೋದು ಒಂದು. ಬೆಂಗಳೂರಿಂದ ಬಂದರೆ ಮತ್ತೆ ಹೇಳ್ತಿದ್ದೀನಿ, ಬ್ಯಾಂಗ್ಳೂರಿಂದ ಬಂದರೆ 60 ಕಿಲೋಮೀಟರ್ಸ್ ಅಥವಾ 70 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ. ನೀವು ಬೇಕಾದರೆ ಚಿಕ್ಕಬಳ್ಳಾಪುರದಲ್ಲಿರೋರೇ ಆದರೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಚಿಕ್ಕಬಳ್ಳಾಪುರದಿಂದ ಆದರೆ 6 ಕಿಲೋಮೀಟರ್ಸ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಇಲ್ಲಿ ಅಮ್ಮನವ್ರ ಟೆಂಪಲ್ ಕೂಡ ಇದೆ. ದೇವಸ್ಥಾನದ ಬಲಭಾಗದಲ್ಲಿ ಅಮ್ಮನವ್ರ ಟೆಂಪಲ್ ಇದೆ. ಇಲ್ಲೆಲ್ಲ ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಕಲೆಗಳನ್ನ ತುಂಬಾ ಚೆನ್ನಾಗಿದೆ. ಹಳೆ ಕಾಲದ್ದಾಗಿರೋದ್ರಿಂದ ಟೆಂಪಲ್ ಒಂಥರ ಸೂಪರಾಗೇ ಇದೆ ಅಂತ ಹೇಳ್ಬೋದು. ನೀವು ಇವಾಗ ಹಂಪಿ ಎಲ್ಲೋರ ಅಲ್ಲಿ ಹೋದರೆ ಯಾವ ಥರ ನೀವು ನೋಡ್ತೀರೋ ಅದೇ ಥರನೇ ಕೆತ್ತನೆ ಮಾಡಿದ್ದಾರೆ ಇಲ್ಲಿ. ತುಂಬಾ ಚೆನ್ನಾಗಿದೆ ಟೆಂಪಲ್ಲು. ಇದು ಟೈಮಿಂಗ್ಸ್ ಬಂದು ಮಾರ್ನಿಂಗ್ 8ಇಂದ 1:30 ಅಂದರೆ 8 ಗಂಟೆಯಿಂದ 1:30 ತನಕ ತೆಗೆದಿರುತ್ತೆ. ಅದೇ ರೀತಿಯಾಗಿ ಸಂಜೆ ಹೋದರೆ ನೀವು 4 o'clockಯಿಂದ 8 o'clockವರೆಗೂ ತೆಗೆದಿರುತ್ತೆ. ಅಂದರೆ 4 ಗಂಟೆಯಿಂದ 8 ಗಂಟೆವರೆಗೂ ತೆಗೆದಿರುತ್ತೆ. ಇಲ್ಲಿ ನಿಮ್ಗೆ ಏನೇ ತೊಂದರೆ ಇದ್ದರೆ, ಅಂದರೆ ಹಣಕಾಸಿನ ಸಮಸ್ಯೆ ಆಗಿರಲಿ ಅಥವಾ ನಾಗದೋಷ ಇರಲಿ ಅಥವಾ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗುತ್ತಂತೆ, ಈ ಥರ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಈ ಟೆಂಪಲ್ಗೆ ಬಂದರೆ. ತುಂಬಾ ಚೆನ್ನಾಗಿದೆ ಈ ಟೆಂಪಲ್ಲು. ಒನ್ಸ್ ವಿಸಿಟ್ ಮಾಡಿ. ನೀವೇನಾದರೂ ಒನ್ ಡೇ ಟ್ರಿಪ್ ಹೋಗಬೇಕು ಅಂದರೆ ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ರಂಗಸ್ಥಳ, ಆದಿಯೋಗಿ ಟೆಂಪಲ್ಲು, ನಂದಿ, ಆಮೇಲೆ ಸಿಕ್ಕಾಪಟ್ಟೆ ನೋಡೋ ಅಂತಹ ಪ್ಲೇಸಸ್ ತುಂಬ ಇದೆ. ನೀವು ಒನ್ ಡೇ ಟ್ರಿಪ್ ಹಾಕ್ಕೊಂಡು ಬೇಕಾದರೆ ಇವೆಲ್ಲ ಕಂಪ್ಲೀಟ್ ಕವರ್ ಮಾಡ್ಕೊಂಡು ಹೋಗ್ಬೋದು.